ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಸೊಪ್ಪಿನಿಂದ ಒಂದು ರುಚಿಯಾದ ಕೂಟು ತೋರಿಸ್ತಾ ಇದ್ದೀನಿ. ಬೇಳೆಗಳನ್ನ ಯೂಸ್ ಮಾಡಿಕೊಂಡು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಕೂಟ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ. ನಾನೊಂದು ಕೀರೆ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ, ಟೊಮೆಟೊ, ಸ್ವಲ್ಪ ಸಾಂಬಾರು ಪೌಡ್ರು, 3 ಥರದ ಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ, 2 ಚಿಲ್ಲೀಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ಇಟ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಟೇಸ್ಟು. ನೋಡಿ, ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ 3 ಥರದ ಬೇಳೆನೂ ಸೇರಿಸ್ತಾ ಇದ್ದೀನಿ. ಬರೀ ಹೆಸರು ಬೇಳೆನಲ್ಲೇ ಕೂಡ ಮಾಡ್ತಾರೆ. ನಾನು 3 ಟೈಪ್ ಸೇರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತಪ್ಪ. 3 ಬೇಳೆನೂ ಸ್ವಲ್ಪ ತೊಳ್ಕೊಬೇಕು. ತೊಳ್ಕೊಂಡು ಇದಕ್ಕೆ ಮಿಕ್ಕಿದ ಐಟಮ್ಸ್ನೆಲ್ಲ ಸೇರಿಸ್ಕೊಳ್ಳೋಣ. ನೋಡಿ, 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಸ್ವಲ್ಪ ಸೇರಿಸ್ಕೊಂಡಿದ್ದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಕೂಟಿಗೆ. ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. 2 ಚಿಲ್ಲೀಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ಸೇರಿಸ್ಕೊಳ್ಳಿ. ಇದು ಖಾರ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನೂ ಸೇರಿಸ್ಕೊಂಡು ಇದಕ್ಕೆ ಸಾಂಬಾರು ಪೌಡ್ರ್ ಲಾಸ್ಟಲ್ಲಿ ಸೇರಿಸ್ಕೋಬೇಕು. ಇನ್ನು ಸ್ವಲ್ಪ ಇವಾಗ ನೀರು ಸೇರಿಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಲೀಟ್ರ್ ಅಂದರೆ 2 ಗ್ಲಾಸ್ ನೀರು. 2 ಗ್ಲಾಸ್ ನೀರು ಸೇರಿಸ್ಕೊಂಡು ಇದನ್ನು 2 ವಿಷಲ್ ಬರ್ಸ್ಕೋಬೇಕು. ಸ್ವಲ್ಪ ಆಯಿಲ್ ಸೇರಿಸ್ಬೇಕು, ಇಲ್ಲ ಅಂದರೆ ಉಕ್ಕು ಬಂದುಬಿಡುತ್ತೆ ಮೇಲ್ಗಡೆ ವಿಷಲ್ ಸೈಡಿಂದ. ಬೇಳೆ ಅಲ್ವಾ, ನೋಡಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ವಿಷಲ್ ಬರೋಕ್ಕೆ ಕುಕ್ಕರ್ ಲಾಕ್ ಮಾಡೋಣ. 2 ವಿಷಲ್ ಬಂದರೆ ಸಾಕು. ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಯಾಕಂದರೆ ನಾವು ಸಾಂಬಾರು ಪೌಡ್ರು, ಹುಳಿ ಏನೂ ಸೇರಿಸಿಲ್ಲ ಅಲ್ವಾ. ಈ ಕೂಟಿಗೆ ಹುಳಿ ಬೇಕಾಗಿಲ್ಲ. ನೋಡಿ, ಇದನ್ನ ಕೀರೆ ಕೂಟು ಅಂತಾರೆ. ಎಲ್ಲ ಹೋಟೆಲ್ಗಳಲ್ಲೂ ಇದನ್ನು 1 ಕಪ್ ಕೊಟ್ಟೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಸೈಡ್ ಅಂತೂ ಫುಲ್ಲು ಕೊಡ್ತಾರೆ. ಸಾಂಬಾರು ಇರುತ್ತೆ, ಪುಳಿ ಕುಳಂಬು ಇರುತ್ತೆ, ಮತ್ತು ಕೀರೆ ಪಪ್ಪು ಇರುತ್ತೆ. ಕೀರೆ ಕೂಟು, ಕೀರೆ ಪಪ್ಪು ಏನಾದರೂ ಹೇಳ್ಬೋದು. ನೋಡಿ, 2 ವಿಷಲ್ ಬರೋದಕ್ಕೆ ನಾನು ಬಿಡ್ತೀನಿ. ಒಳ್ಳೆ ಪ್ರೋಟೀನು, ಕ್ಯಾಲ್ಶಿಯಂ ರಿಚ್ ಕೀರೆ ಕೂಟು. ನೋಡಿ, ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. 2 ವಿಷಲ್ ಸಾಕು. ಬೇಳೆ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಬೇಗ ಬಂದ್ಬಿಡುತ್ತೆ. ಇವಾಗೆಲ್ಲ ಇದನ್ನೊಂದು ಸ್ಮ್ಯಾಶ್ ಮಾಡೋಣ. ಸ್ಮ್ಯಾಶರ್ ತೊಗೊಂಡು, ಇಲ್ಲ ಮಜ್ಜಿಗೆ ಇದು ಮಾಡ್ತೀವಲ್ವಾ, ಕಡಿತೀವಲ್ವಾ, ಇದಾದ್ರೂ ಪರವಾಗಿಲ್ಲ. ಈ ಥರ ಎಲ್ಲ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ನಾವೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನು ಆಯಿಲ್ ಹಾಕೋಬೇಕು. ಆಯಿಲ್ ಹಾಕ್ಕೊಂಡು ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ. ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಜೀರಿಗೆನೂ ಇಟ್ಕೊಂಡಿದ್ದೀನಲ್ವಾ, ಆ ಜೀರಿಗೆನೂ ಇವಾಗ ಸೇರಿಸ್ಕೊಳ್ಳೋಣ. ಇದೆಲ್ಲ ಬಂದು ನಮಗೆ ಸೊಪ್ಪು ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಕಟ್ ಮಾಡಿಬಿಟ್ಟು ಜಜ್ಜಿಕೊಂಡಿದ್ದೀನಿ. ಮತ್ತು ಸಾಂಬಾರು ಈರುಳ್ಳಿನ 1ನ್ನ 2-3 ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಹೀಗೆ 1-2 ನಿಮಿಷ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಟರ್ನ್ ಆಗ್ತಾ ಇದ್ದಂಗೆ 1 ರೆಡ್ ಚಿಲ್ಲೀಸು ಸಾಕು ಅಷ್ಟೇ. 3 ಟೈಪ್ ಖಾರ ಆಗಿಬಿಡುತ್ತೆ. ಗ್ರೀನ್ ಚಿಲ್ಲೀಸು, ಸ್ವಲ್ಪ ಸಾಂಬಾರು ಪೌಡ್ರು, ಮತ್ತು ಈ ರೆಡ್ ಚಿಲ್ಲೀಸು. ಇವಾಗ ಸ್ವಲ್ಪ ನಾವು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ, ಒಂದು ಅರ್ಧ ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಅಷ್ಟಾದರೆ ಸಾಕು. ಈ ಪಪ್ಪು ತುಂಬ ಖಾರ ಇದ್ದರೆ ಚೆನ್ನಾಗಿರೋದಿಲ್ಲ. ಮೈಲ್ಡ್ ಆಗಿದ್ರೇ ಸ್ವಲ್ಪ ಸಾರುಗಳೆಲ್ಲ ಖಾರ ಇರಬೇಕು. ಚಿಕನ್ ಸಾರದೆಲ್ಲ ಈ ಥರದ್ದೆಲ್ಲ ಬಂದು ಕಮ್ಮಿ ಇರಬೇಕು. ನೋಡಿ, ಸೊಪ್ಪು ನೀಟಾಗಿ ತೊಳ್ಕೊಂಡಿದ್ದೀನಿ. ತುಂಬ ಕಲ್ಲಿಲ್ಲ ಇದು. ತುಂಬ ನೈಸಾಗಿರೋ ಮಣ್ಣಿರುತ್ತೆ ಸೊಪ್ಪಲ್ಲಿ. ಅದನ್ನು ಒಂದು 4-5 ಸಾರಿ ತೊಳ್ಕೊಬೇಕು ನೀರಲ್ಲಿ ಸ್ವಲ್ಪ ನೆನೆ ಹಾಕ್ಬಿಟ್ಟು. ನೋಡಿ, ಈ ಥರ ಮಿಕ್ಸಿಂಗ್ ಕೊಡೋಣ. ಚೆನ್ನಾಗಿ ಮಿಕ್ಸಿಂಗ್ ಕೊಟ್ಟು ಒಂದು 2-3 ನಿಮಿಷ ಇದನ್ನ ಬಾಡಿಸ್ಕೋಬೇಕು ಹಾಗೇನೆ ಆಯಿಲಲ್ಲೇನೆ. ಸೊಪ್ಪೆಲ್ಲ ಬೇಗ ಬಂದ್ಬಿಡುತ್ತೆ ನಿಮಗೆ. ಒಂದು 5 ಮಿನಿಟ್ಸ್ ಎಲ್ಲ ಬಂದ್ಬಿಡುತ್ತೆ. ಮುಚ್ಚಿ ಬೇಯಿಸಬಾರ್ದು. ಮುಚ್ಚಿ ಬೇಯಿಸಿದ್ರೆ ಕಲರ್ ಡೌನ್ ಆಗುತ್ತೆ, ಲೈಟ್ ಆಗಿಬಿಡುತ್ತೆ ಕಲರ್, ಗ್ರೀನ್ ಆಗಿರೋದಿಲ್ಲ. ನೋಡಿ, ನಾನು 1 ಕಟ್ಟಿಗೆ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ 2 ಕಟ್ಟು 3 ಕಟ್ಟು ಹಾಕೊಂಡು ಮಾಡ್ಕೋಬೋದು. ಅದಕ್ಕೆ ತಕ್ಕಂಗೆ ಬೇಳೆ ಹಾಕ್ಕೊಳ್ಳಿ. ಇವಾಗ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ವ ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ, ಅದನ್ನೆಲ್ಲ ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇನ್ನೇನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ
ನಮ್ಮ ಪಪ್ಪು ರೆಡಿ ಆಗಿಬಿಡುತ್ತೆ. ಕೀರೆ ಪಪ್ಪು, ಕೀರೆ ಅಂದರೆ ಸೊಪ್ಪು ಅಂತ. ಸೊಪ್ಪಿನ ಪಪ್ಪು, ಸೊಪ್ಪಿನ ಕೂಟು ಏನಾದರೂ ಕರಿಬಹುದು. ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು 3-4 ನಿಮ್ಗೆ ಎಷ್ಟು ನೀರು ಬೇಕು, ಇದು ಗಟ್ಟಿ ಇದ್ರೇನೆ ಚೆನ್ನಾಗಿರೋದು. ಎಷ್ಟು ಸ್ವಲ್ಪ ನೀರು ಬೇಕಂದ್ರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಲಾಸ್ಟಲ್ಲಿ ಸಾಲ್ಟ್ ಸೇರಿಸ್ಬೇಕು. ಸೊಪ್ಪಿಗೆಲ್ಲ ಬಂದು ನಾವು ಫಸ್ಟಲ್ಲೇ ಸಾಲ್ಟ್ ಹಾಕಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ. ಮುಚ್ಚಿ ಕುಕ್ ಮಾಡಿದಾಗ್ಲೂ ಅಷ್ಟೇ, ಅದರಿಂದ ಓಪನಲ್ಲೇ ಕುಕ್ಕಿಂಗ್ ಮಾಡಬೇಕು. ಲಾಸ್ಟಲ್ಲಿ ಸಾಲ್ಟು ಸೇರಿಸಿದ್ದಾಯಿತು. ನೋಡಿ ಕುದೀತಾ ಇದೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ಈಗ ಈ ಸೊಪ್ಪು ಕೂಟ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿಪ್ಪ. ಯಾವ ಸೊಪ್ಪಾದ್ರೂ ಪರವಾಗಿಲ್ಲ, ಪಾಲಕ್ ಆದ್ರೂ ಸರಿನೇ, ಚಕ್ಕೋತ ಆದ್ರೂ ಸರಿನೇ, ದಂಟು ಸೊಪ್ಪು ಅದಾದ್ರೂ ಪರವಾಗಿಲ್ಲ, ಯಾವ ಸೊಪ್ಪಾದ್ರೂ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ ತುಂಬ ಸಖತ್ತಾಗಿ ಬಂದಿದೆ. ಇವಾಗ ಅಷ್ಟೇ 1-2-3 ನಿಮಿಷ ಇಲ್ಲ 4 ನಿಮಿಷ ಕುದಿಸಿದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕೋ ನೀರು. ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ, ತುಂಬ ನೀರಿದ್ರೆ ಚೆನ್ನಾಗಿರಲ್ಲ. ಈ ಥರ ಈ ಇದಲ್ಲಿ ಇರಬೇಕು ಹದದಲ್ಲಿ. ನೋಡಿ ನಾನು ಬೌಲಿಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಸೊಪ್ಪನ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ನ ನೋಡ್ತಾ ಇರ್ತೀರಲ್ವ, ಸಬ್ಸ್ಕ್ರೈಬ್ ಮಾಡಿಪ್ಪ. ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ನನ್ನ ಚಾನಲಿಂದ ಹೊಸ ಹೊಸ ರೆಸಿಪಿಗಳು ಬರುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿಪ್ಪ. ನಿಮ್ಗೆ ಗೊತ್ತಿರೋರಿಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಆಯಿತಾ? ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಸೊಪ್ಪಿನ ಕೂಟು. ಯಾವ ಸೊಪ್ಪಾದ್ರೂ ಪರವಾಗಿಲ್ಲ, ದಂಟು ಸೊಪ್ಪು, ಪಾಲಕ್ ಯಾವುದಾದ್ರೂ ಪರವಾಗಿಲ್ಲ. ನಾನಿವತ್ತು ರೈಸ್ ಜೊತೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ರಸಮ್ ಇದೆ, ಪಲ್ಯ ಇದೆ, ಸೊಪ್ಪು ಕೂಟು, ರೈಸು, ಆಯಿತಾ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.